ಆ ಅಧಿಕಾರನ ತಗೊಂಡಿರೋದು ಅವಳೇ ಅತ್ತೆ. ದೇವ್ರನ್ನು ಕೂಡ ಅವಳು ವಶಪಡಿಸ್ಕೊಂಡ್ಬಿಟ್ಟಿದ್ದಾಳೆ. ನೀವೇ ನೋಡಿದ್ರಲ್ಲ, ಅವಳು ತಂದಿದ್ ವಿಗ್ರಹ ನಮ್ಮನೆ ದೇವ್ರ ಮನೆಯಲ್ಲಿದೆ. ಹೌದು ತುಳಸಿ, ನಾನು ಅಷ್ಟೇ ಹೇಳಿದ್ರು ನಮ್ಮ ಮನೇಲಿ ಕೊನೆಗೂ ಆ ವಿಗ್ರಹ ಇಟ್ಲು. ಆ ಮನೇಲಿ ನನ್ನ ಮಾತಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಅಲ್ಲ ಅತ್ತೆ, ನಾವು ಹೋಗಿ ಸೂಪರ್ ಮಾರ್ಕೆಟಲ್ಲಿ ಒಳ್ಳೊಳ್ಳೆ ದಿನಸಿ ಸಾಮಾನು ತರ್ತಿದ್ವಿ. ಆದ್ರೆ ಇವಾಗ ಅವಳು ಯಾವುದೋ ಕಾಂಜಿ ಪಿಂಜಿ ಅಂಗಡಿಗೆ ಹೋಗಿ ದಿನಸಿ ಸಾಮಾನ ಮನೆಗೆ ತಗೊಂಡ್ ಬಂದಿದ್ದಾಳೆ. ಅದೆಲ್ಲ ನಮ್ದೇ ತಪ್ಪು. ಲಿಸ್ಟನ್ನ ಬರೀದೆ ಸೈಲೆಂಟ್ ಆಗಿದ್ವಲ್ಲ, ಅದಕ್ಕೆ ಇದೆಲ್ಲ ಆಗಿದ್ದು. ಅಲ್ಲ ಅತ್ತೆ, ಅವಳು 1 ತಿಂಗಳಲ್ಲಿ ಮನೆ ಬಿಟ್ಟು ಹೋಗೋ ಲಕ್ಷಣ ಕಾಣಿಸ್ತಿದ್ಯಾ ನಿಮ್ಗೆ? ಅಲ್ಲ, ನೀವಿದನ್ನ ನಂಬ್ತೀರಾ? ಇಲ್ಲ ತುಳಸಿ, ಅವಳು ಸುಮ್ಮನೆ ಹೇಳ್ಬಿಟ್ಟು ನಮ್ಮನ್ನು ಯಾಮಾರಿಸ್ತಿದ್ದಾಳಷ್ಟೇ. ಚಾನ್ಸೇ ಇಲ್ಲ ಅತ್ತೆ. ಅವಳು ಇಲ್ಲಿದ್ರೆ ತಾನೇ ಅದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ. ಅವಳು ನಮ್ಮ ಮನೇಲಲ್ಲ, ಈ ಲೋಕದಲ್ಲೇ ಇರಬಾರ್ದು. ಹಾಗೆ ಪ್ಲಾನ್ ಮಾಡಿದ್ದೀನಿ. ಏನಂದೆ? ಈ ಲೋಕದಲ್ಲೇ ಇರಲ್ವಾ? ತುಳಸಿ, ನೀನ್ ಏನ್ ಹೇಳ್ತಿದ್ಯಾ? ನನ್ಗೆ ಅರ್ಥ ಆಗ್ಲಿಲ್ಲ. ನಾನು ಅರ್ಥ ಮಾಡಿಸ್ತೀನತ್ತೆ. ತುಳಸಿ, ಯಾರ್ ಕೂದ್ಲಿದು? ಇನ್ಯಾರ್ ಕೂದ್ಲು? ಆ ಮೈನನ್ ತಲೆ ಕೂದ್ಲಿದು. ಇದನ್ನ ಇಟ್ಕೊಂಡು ಏನ್ ಮಾಡ್ಬೇಕು ಅಂತಿದ್ಯಾ? ಏನಿಲ್ಲ ಅತ್ತೆ, ಒಂದ್ ಸಣ್ಣ ಪೂಜೆ ಮಾಡಿಸ್ತೀನಷ್ಟೇ. ಆವಾಗ ಆ ಮೈನಾ ಈ ಲೋಕದಿಂದನೇ ಪಾರ್ಸಲ್ ಆಗ್ತಾಳೆ. ಧ್ರುವ ಮಾವ ನಿಮ್ಮ ಮಗನಾಗಿ ನನ್ನ ಗಂಡನಾಗಿ ವಾಪಸ್ ಸಿಗ್ತಾರೆ. ಅತ್ತೆ, ನಾವಿವಾಗ ನೋಡಕ್ ಹೋಗ್ತಿರೋದು ಸ್ವಾಮೀಜಿನಲ್ಲ, ಮಾಂತ್ರಿಕನ್ನ. ಈ ತಲೆ ಕೂದಲನ್ನ ಅವ್ರ ಹತ್ರ ತಗೊಂಡು ಹೋಗ್ಕೊಟ್ರೆ ಒಂದು ಸ್ಟ್ರಾಂಗ್ ಆಗಿರೋ ಪೂಜೆ ಮಾಡ್ತಾರೆ. ಅವಳನ್ನ ದಿಗ್ಬಂಧನ ಮಾಡಿಸ್ತೀನಿ. ಆಮೇಲೆ ಅವಳ ಪ್ರಾಣನೇ ತೆಗೆದು ಬಿಡ್ತೀನಿ. ನೀನು ಅವಳ ಪ್ರಾಣ ತೆಗಿಯೋದಾ? ಏನ್ ಮಾತಾಡ್ತಾ ಇದೀಯ ತುಳಸಿ ನೀನು? ಯಾಕತ್ತೆ, ಏನಾಯ್ತು? ನಮ್ಮ ಮನೆ ಚೆನ್ನಾಗಿರ್ಲಿ ಅಂತ ತಾನೇ ನಾನು ಇದನ್ನೆಲ್ಲ ಮಾಡ್ತಿರೋದು. ಏನಂದೆ? ಅವಳ ಈ ಲೋಕದಿಂದನೇ ಕಳಿಸ್ಬಿಡ್ತೀನಿ ಅಂತನಾ? ತುಳಸಿ, ಇಂಥದ್ದೆಲ್ಲ ಮಾಡಿದ್ರೆ ನಮ್ಮ ಮನೆಗೆ ಶಾಪ ತಟ್ಟುತ್ತೆ. ಇದನ್ನೆಲ್ಲ ಮಾಡೋಕೆ ನಾನು ಒಪ್ಕೋತೀನಿ ಅಂತ ಹೆಂಗ್ ಅನ್ಕೊಂಡೆ ನೀನು? ಅತ್ತೆ, ಮಾತಾಡ್ಬೇಡ ತುಳಸಿ. ಮೈನನ್ ಮೇಲೆ ನನಗೆ ಕೋಪ ಇರೋದು ನಿಜ. ಅವಳು ಮನೆ ಬಿಟ್ಟು ಹೋಗ್ಲಿ ಅಂತ ಇದ್ದೀನಿ ಅಷ್ಟೇ. ಆದ್ರೆ ಈ ರೀತಿ ಎಲ್ಲ ಮಾಡೋದು ನನಗಿಷ್ಟ ಇಲ್ಲ. ಅಲ್ಲ ಅತ್ತೆ, ಆ ಮೈನಾ... ಮಾತಾಡ್ಬೇಡ ಅನ್ನಲ್ಲ. ಅವಳ ಹೊಟ್ಟೆಯಲ್ಲಿ ಒಂದ್ ಮಗು ಇದೆ. ನಾವು ಹೆಣ್ಣಾಗಿ ಈ ತರ ಎಲ್ಲ ಮಾಡೋದು ಪಾಪ ತುಳಸಿ, ಪಾಪ.